ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈಸ್ ಕೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು ನೀವು. ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗೀನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿರುವಂತಹ ಡ್ರೈ ಫ್ರೂಟ್ಸ್ ಏನೇನು ಇಷ್ಟ ನಿಮಗೆ ಎಲ್ಲಾನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಸ್ಕಿಪ್ ಮಾಡಿ, ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಬೋದು ನೀವು. ಈ ಥರ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಈಗ ಹಾಲು 1 ಗ್ಲಾಸ್ ಅಷ್ಟು ಹಾಲನ್ನ ನಾನು ತಗೊಂಡಿದ್ದೀನಿ. ಇದನ್ನ ಮಾಡ್ತಿರೋದು ಬರೀ ಇಬ್ಬರಿಗೆ ಮಾತ್ರ ನಾನು ಮಾಡಿ ತೋರಿಸ್ತಿರೋದು ನಿಮಗೆ. ನೀವು ನೋಡ್ಕೊಂಡು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ 1 ಗ್ಲಾಸ್ ಮಿಲ್ಕ್ ಹಾಕಿದ್ದೀನಿ. ಅದು ಬಾಯ್ಲ್ ಆಗಿದೆ ನೋಡಿ. ಬಾಯ್ಲ್ ಆಗಿದ ತಕ್ಷಣ ಇದಕ್ಕೆ ಆಲ್ರೆಡಿ ನಾನು ಬಾಯ್ಲ್ಡ್ ರೈಸ್ನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಒಂದು ಹಾಫ್ ಕಪ್ ಅಷ್ಟು ಬಾಯ್ಲ್ಡ್ ರೈಸ್ನ ನಾನು ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಬಾಯ್ಲ್ಡ್ ರೈಸ್ ಇಲ್ಲ ಅಂದರೆ ನೀವು ರೈಸ್ನ ಒಂದು 30 ಮಿನಿಟ್ಸ್ ನೆನೆಸಿ ಆಮೇಲೆ ಇದಕ್ಕೆ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ. ಒಂದು 7 to 8 ಸ್ಪೂನ್ ಅಷ್ಟು ನಾನು ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ನನಗೆ ಟೇಸ್ಟ್ ನೋಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ಕೊಳ್ಳಿ ಎಷ್ಟು ಸ್ವೀಟ್ನೆಸ್ ಬೇಕು ಅದನ್ನ ನೋಡಿಕೊಂಡು ಹಾಕ್ಕೊಳ್ಬೋದು ನೀವು. ನಿಮ್ಮ ಹತ್ರ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಸಹ ನೀವು ಕಂಡೆನ್ಸ್ ಮಿಲ್ಕ್ ಬದಲಿಗೆ ಶುಗರ್ನ ಯೂಸ್ ಮಾಡಿಕೊಂಡು ಈ ರೈಸ್ಕಿನ್ನ ಮಾಡ್ಕೊಬೋದು. ಕೇಸರಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕಲರ್ ಮತ್ತು ಫ್ರಾಗ್ರೆನ್ಸ್ಗೋಸ್ಕರ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ತೀರಿ ಅಥವಾ ಗಂಟು ಥರ ಕಟ್ಕೊಳ್ಳುತ್ತೆ. ನೋಡ್ತಿದ್ದೀರಾ ಅಲ್ವಾ ಥಿಕ್ನೆಸ್ ಹೇಗಾಗಿದೆ ಅಂತ. ಸೊ ಆಲ್ರೆಡಿ ನಾವು ರೈಸ್ ಬಾಯ್ಲ್ ಆಗಿರೋದು ತೊಗೊಂಡಿರೋದ್ರಿಂದ ತುಂಬ ಹೊತ್ತು ನಮಗೆ ಟೈಮ್ ಹಿಡಿಸೋದಿಲ್ಲ. ವಿತಿನ್ 10 ಮಿನಿಟ್ಸ್ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಸೊ ನನಗಿನ್ನ ಕಂಡೆನ್ಸ್ ಮಿಲ್ಕ್ ಬೇಕು ಅಂತ ಅನಿಸ್ತು, ಸೊ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಎಲೈಚಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಶುಗರ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಶುಗರ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ವ ರೈಸ್ ಕೀರ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ನಾನು ಮಾಡಿ ತಣ್ಣಗಾದ್ಮೇಲೆ ರೆಫ್ರಿಜರೇಟ್ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ರೆಫ್ರಿಜರೇಟ್ ಮಾಡಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. Thank you. Keep watching.